ಸೊ ಮೊದಲನೇದಾಗಿ ನಾವು ಪೈಥಾನ್ ಅಲ್ಲಿ ಹೇಗೆ ನಾವು ಸ್ಟ್ರಿಂಗ್ ನ ಡಿಫೈನ್ ಮಾಡ್ತೀವಿ. ನಾನು ವ್ಯಾರ್ ಒನ್ ಅಂತಾನೆ ತಗೋತೀನಿ, ಅಥವಾ ನಾವು ಆರ್ಡರ್ ಅಂಡರ್ ಸ್ಕೋರ್ ಡೈಲಿ ಅಂತ ಒಂದು ವೇರಿಯೇಬಲ್ ತಗೋತೀನಿ. ಓಕೆ, ನಾವು ಸಿಂಗಲ್ ಕೋಟ್ ಒಳಗಡೆ ಅಥವಾ ಡಬಲ್ ಕೋಟ್ ಒಳಗಡೆ ಡಿಫೈನ್ ಮಾಡಿದ್ರೆ ನಾವು ಅದನ್ನ ಸ್ಟ್ರಿಂಗ್ ಅಂತ ಟ್ರೀಟ್ ಮಾಡ್ತೀವಿ. ಅದೇ ತರ ನೀವು ಪೈಥಾನ್ ಅಲ್ಲಿ ನೀವು ಯಾವ್ದಾದ್ರು ನಂಬರ್ಸ್ ನೀವು ವಿತೌಟ್ ಸ್ಟ್ರಿಂಗ್ ಡಿಫೈನ್ ಮಾಡಿದ್ರೆ ಅದನ್ನ ನಾವು ನಂಬರ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಮೊದಲನೇದಾಗಿ ನಮ್ಗೆ ಯಾವ್ಯಾವ ತರ ನಂಬರ್ ಇದೆ, ಇಂಟೀಜರ್ಸ್ ಇದೆ, ರಿಯಲ್ ನಂಬರ್ಸ್ ಇದೆ, ನ್ಯಾಚುರಲ್ ನಂಬರ್ಸ್ ಇದೆ, ಅದೇ ತರ ಫ್ಲೋಟಿಂಗ್ ಪಾಯಿಂಟ್ಸ್ ನಂಬರ್ಸ್ ಇದೆ, ಅಂದ್ರೆ ಡೆಸಿಮಲ್ ಪ್ಲೇಸ್ ನಂಬರ್ಸ್ ಇದೆ. ಸೊ ಆ ಎಲ್ಲ ಅದ್ರ ಜೊತೆಗೆ ನಮ್ಗೆ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕೂಡ ಇದೆ. ಲೈಕ್ ವೆಕ್ಟರ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಸೊ 3+4i 4j ಆ ತರದ ಕಾಂಪ್ಲೆಕ್ಸ್ ನಂಬರ್ಸ್ ಕೂಡ ಇದೆ. ಸೊ ಆ ಎಲ್ಲಾ ತರದ್ ನಂಬರ್ಸ್ನು ಯುನಿಕ್ಸು ಸಪೋರ್ಟ್ ಮಾಡುತ್ತೆ. ಸೊ ನಾವು ಯಾವ ತರದ ನಂಬರ್ಸ್ ಅಥವಾ ಸೈಂಟಿಫಿಕ್ ರಿಲೇಟೆಡ್ ನಂಬರ್ಸ್ ಕೂಡ ನಾವು ಇಲ್ಲಿ ಯುನಿಕ್ಸ್ ಅಲ್ಲಿ ಡಿಕ್ಲೇರ್ ಮಾಡಬಹುದು. ಸೊ ನಾವು ಮೊದಲನೇದಾಗಿ ಸ್ಲೋ ಆಗಿ ಇಂಟೀಜರ್ ಡಿಕ್ಲೇರ್ ಮಾಡೋದನ್ನ ಕಲ್ತ್ಕೊಳ್ತಾ ಹೋಗೋದ. ಮೊದಲನೇದಾಗಿ ಇಲ್ಲಿ ಏನ್ ಮಾಡಿದ್ದೀನಿ, ಸೊ ಆರ್ಡರ್ ಅಂಡರ್ ಸ್ಕೋರ್ ಡೈಲಿ ಈಕ್ವಲ್ ಟು 1 ಅಂತ ನಾನಿಲ್ಲಿ ಡಿಫೈನ್ ಮಾಡಿದ್ದೇನೆ. ಸೊ ಈಗ ನಾವು ಡೇಟಾ ಟೈಪ್ ನ ಚೆಕ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಕಮಾಂಡ್ ಅಂದ್ರೆ ಅದು ಟೈಪ್. ಸೊ ಈ ಟೈಪ್ ಯೂಸ್ ಮಾಡ್ಕೊಂಡು ನಾನು ನಿಮ್ಗೆ ಇದ್ರ ಡೇಟಾ ಟೈಪ್ ನ ನಿಮ್ಗೆ ತೋರಿಸ್ತೀನಿ. ಸೊ ಆರ್ಡರ್ ಅಂಡರ್ ಸ್ಕೋರ್ ಡೈಲಿ, ಈಗ ನಾವು ಪ್ರಿಂಟ್ ಯೂಸ್ ಮಾಡಿ ನಾನು ಇದನ್ನು ರನ್ ಮಾಡ್ತಿದ್ದೇನೆ. ಸೊ ನೀವು ಇಲ್ಲಿ ನೋಡ್ಬೋದು ವೇರಿಯೇಬಲ್ ನೇಮ್ ಇಶ್ಯೂ ಇದೆ, ಮತ್ತೆ ರನ್ ಮಾಡ್ತಿದ್ದೇನೆ. ಸೊ ಇದೇನಾಗಿದೆ, ಇಂಟೀಜರ್ ಆಗಿದೆ. ಸೊ ಅದೇ ತರ ನಾನೇನಾದ್ರೂ ಇದಕ್ಕೆ -1 ಕೊಟ್ರೆ ಏನಾಗುತ್ತೆ ನಿಮ್ಗೆ ಗೊತ್ತು, ಇಂಟೀಜರ್ ಅಲ್ಲಿ ಪ್ಲಸ್ ಆರ್ ಮೈನಸ್ ವ್ಯಾಲ್ಯೂಸ್ ನೀವು ಸ್ಟೋರ್ ಮಾಡ್ಬೋದು. ಸೊ ವಾಟ್ ಇಫ್ ಝೀರೋ ಸ್ಟೋರ್ ಮಾಡಿದ್ರೆ ಏನ್ ಬರುತ್ತೆ, ಇಂಟೀಜರ್ ಅದು ನ್ಯಾಚುರಲ್ ನಂಬರ್. ಸೊ ಅದನ್ನು ಕೂಡ ಇಂಟೀಜರ್. ಸೊ ಪ್ಲಸ್ ಆರ್ ಮೈನಸ್ ವ್ಯಾಲ್ಯೂಸ್ ನಾವೆಲ್ಲಾನು ಇಂಟೀಜರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ತರ ನೀವು ಪೈಥಾನ್ ಅಲ್ಲಿ ನೀವು ಫ್ಲೋಟಿಂಗ್ ಪಾಯಿಂಟ್ಸ್ ನಂಬರ್ ಕೂಡ ನೀವು ಸ್ಟೋರ್ ಮಾಡ್ಬೋದು. ನೀವು ಇಲ್ಲಿ ನೋಡ್ತಿದ್ದೀರಾ, ಇದು ಫ್ಲೋಟಿಂಗ್ ಪಾಯಿಂಟ್ ನಂಬರ್. ಸೊ ನಿಮ್ಗೆ ಎಷ್ಟು ಡೆಸಿಮಲ್ ಬೇಕಾದ್ರೂ ನೀವು ಡಿಫೈನ್ ಮಾಡ್ಬೋದು. ಸೊ ಎಷ್ಟು ದೊಡ್ಡ ನಂಬರ್ ಕೂಡ ನೀವು ಬೇಕಾದ್ರೆ ಸ್ಟೋರ್ ಮಾಡ್ಬೋದು. ಸೊ ಇದೇ ತರ ಹಾಗಾದ್ರೆ ಕಾಂಪ್ಲೆಕ್ಸ್ ನಂಬರ್ಸ್ ನ ಹೇಗೆ ಡಿಫೈನ್ ಮಾಡೋದು? ಸೊ ನೀವು ಆ ಕಾಂಪ್ಲೆಕ್ಸ್ ನಂಬರು ಕೂಡ ನಿಮ್ಗೆ ವರ್ಕ್ ಆಗುತ್ತೆ ಯುನಿಕ್ಸ್ ಅಲ್ಲಿ. ಸೊ ಅದಕ್ಕಿಂತ ಮುಂಚೆ ನಾವು ಒಂದು ಫಾರ್ಮ್ಯಾಟ್ ಆಫ್ ನಂಬರ್ ಇಂದ ಇನ್ನೊಂದು ಫಾರ್ಮ್ಯಾಟ್ ಗೆ ಹೇಗೆ ಕನ್ವರ್ಟ್ ಮಾಡೋದು, ಟೈಪ್ ಕ್ಯಾಸ್ಟಿಂಗ್ ಹೇಗೆ ಮಾಡೋದು, ನಂಬರ್ಸ್ ಅಲ್ಲಿ ಟೈಪ್ ಕ್ಯಾಸ್ಟಿಂಗ್ ಹೇಗೆ ಮಾಡೋದು. ಸೊ ಟೈಪ್ ಕ್ಯಾಸ್ಟಿಂಗ್ ಮಾಡಬೇಕಾದ್ರೆ ಏನಾಗುತ್ತೆ, ನೀವು ಇಂಟೀಜರ್ ಇಂದ ಫ್ಲೋಟಿಂಗ್ ಪಾಯಿಂಟ್ಗೆ ಅಥವಾ ಫ್ಲೋಟಿಂಗ್ ಪಾಯಿಂಟ್ ಇಂದ ಇಂಟೀಜರ್ ಕನ್ವರ್ಟ್ ಮಾಡಬೇಕಾದ್ರೆ ಕೆಲವು ಡೇಟಾ ಲಾಸಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ಸೊ ಮೊದಲನೇದಾಗಿ ಇಂಟೀಜರ್ ಅಂದ್ರೆ ಏನು, ವಿತೌಟ್ ಡೆಸಿಮಲ್ ಸ್ಪೆಸಿಫೈ ಮಾಡೋದನ್ನ ನಾವು ಇಂಟೀಜರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 1.678 ಅಂತ ಇಲ್ಲಿ ಡಿಫೈನ್ ಮಾಡಿದ್ದೇನೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದೇನಾಗಿದೆ, ಫ್ಲೋಟ್ ಆಗಿದೆ. ನಾನು ಇದೇ ನಂಬರ್ನ ಸೊ ಪ್ರಿಂಟ್ ಆಫ್ ಇಲ್ಲಿ ನಾನು ಇಂಟ್ ಆಫ್ ಅಂತ ಯೂಸ್ ಮಾಡೋದು ನಾವು ಟೈಪ್ ಕ್ಯಾಸ್ಟಿಂಗ್ ಮಾಡ್ತೀವಿ. ಅಂದ್ರೆ ಒಂದು ಫ್ಲೋಟಿಂಗ್ ಪಾಯಿಂಟ್ ಇಂದ ನಾವು ಇಂಟೀಜರ್ ಕನ್ವರ್ಟ್ ಮಾಡ್ಲಿಕ್ಕೆ ನೀವು ಈ ತರ ಟೈಪ್ ಕ್ಯಾಸ್ಟಿಂಗ್ ಇಂಟ್ ಆಫ್ ವಿತ್ ಇನ್ ಬ್ರಾಕೆಟ್ ಅಲ್ಲಿ ನೀವು ನಿಮ್ಮ ವ್ಯಾಲ್ಯೂನ ಸ್ಪೆಸಿಫೈ ಮಾಡ್ಬೋದು. ಸೊ ನಾನು ಈ ವೇರಿಯೇಬಲ್ ನ ಸ್ಪೆಸಿಫೈ ಮಾಡ್ತೀನಿ. ಸ್ಪೆಸಿಫೈ ಮಾಡಿ ನೀವು ಇದನ್ನ ಡೇಟಾ ಟೈಪ್ ನ ಚೆಕ್ ಮಾಡಿ, ಅದ್ರ ಜೊತೆಗೆ ಸೊ ವ್ಯಾಲ್ಯೂ ಹೇಗೆ ಕನ್ವರ್ಟ್ ಆಗಿದೆ ಅಂತ ಕೂಡ ನಾವು ಚೆಕ್ ಮಾಡೋದು. ಸೊ ನಾನು ಇದನ್ನ ಪ್ರಿಂಟ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಇದನ್ನ ಎರಡು ನಾನು ಇಂಟ್ ಆಗಿ ಟೈಪ್ ಕ್ಯಾಸ್ಟ್ ಮಾಡ್ತೀನಿ. ಈಗ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋ ವಿಷಯ ಇಲ್ಲಿ ಏನಂದ್ರೆ, ಇಲ್ಲಿ 1.678 ನನ್ನ ಕಂಪ್ಲೀಟ್ ನಂಬರ್. ಬಟ್ ಇಲ್ಲಿ ಏನಾಗ್ತಿದೆ, ನೀವು ಫ್ಲೋಟಿಂಗ್ ನಂಬರ್ ನ ಇಂಟೀಜರ್ ಕನ್ವರ್ಟ್ ಮಾಡ್ತಿರೋದ್ರಿಂದ ನಿಮ್ಮ ಡೆಸಿಮಲ್ ಪ್ಲೇಸಸ್ ರಿಮೂವ್ ಆಗ್ತಿದೆ, ಬೇಸಿಕಲಿ ಮಾಸ್ಕ್ ಆಗ್ತಿದೆ. ಸೊ
ನಿಮಗೆ ಕೇವಲ 1 ಮಾತ್ರ ಡಿಸ್ಪ್ಲೇ ಆಗ್ತದೆ. ಸೊ ನೀವು ಯಾವಾಗಲೂ ನಿಮ್ಮ ನಂಬರ್ಸ್ನ ಒನ್ ಫಾರ್ಮ್ಯಾಟ್ ಇಂದ ಇನ್ನೊಂದು ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಈ ತರ ಡೇಟಾ ಲಾಸಸ್ ಆಗ್ಬೋದು. ಸೊ ನೀವು ಅದನ್ನ ಟೇಕ್ ಕೇರ್ ಮಾಡಬೇಕು. ಸೊ ನೀವೇನಾದ್ರೂ ಯಾವ್ದಾದ್ರು ಟೆಲಿಕಾಂ ಡೊಮೈನ್ ಅಲ್ಲಿ ವರ್ಕ್ ಮಾಡ್ತಿದ್ರೆ, ಫಾರ್ ಎಕ್ಸಾಂಪಲ್ ಟೆಲಿಕಾಂ ಡೊಮೈನ್ ಅಲ್ಲಿ ಯಾವ ತರ ರಿಕ್ವೈರ್ಮೆಂಟ್ ಬರುತ್ತೆ, ಕಸ್ಟಮರ್ಸ್ ಏಜೆಂಟ್ ಪಿಕ್ ಮಾಡಾದ್ಮೇಲೆ ಕಸ್ಟಮರ್ಸ್ ಕಾಲ್ನ ಎಷ್ಟೊತ್ತು ಮಾತಾಡಿದ್ದಾರೆ ಅಂತ ಏನೋ ಒಂದು ರಿಕ್ವೈರ್ಮೆಂಟ್ ಅಂತ ತಿಳ್ಕೊಳ್ಳೋದು. ಸೊ 43.40 ಸೆಕೆಂಡ್ಸ್ 1 ಮಿನಿಟ್ ಅಥವಾ 43 ಸೆಕೆಂಡ್ಸ್ ಮಾತಾಡಿದ್ದಾರೆ ಅಂತ ಅನ್ಕೊಂಡ್ರೆ ನಾವು ಅದನ್ನ ಏನಾದ್ರು ಕನ್ವರ್ಷನ್ ಮಾಡ್ಕೊಂಡ್ರೆ 1 ಮಿನಿಟ್ ಅಂತ ತೋರಿಸುತ್ತೆ. ಸೊ ಟೆಲಿಕಮ್ಯುನಿಕೇಶನ್ ಡೊಮೇನ್ ಏನಾಗುತ್ತೆ, ಸೊ ಇಷ್ಟು ಡೇಟಾ ಲಾಸ್ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ, ಅಂದ್ರೆ ಇದು ಯಾವುದೇ ಅಷ್ಟು ದೊಡ್ಡ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಲ್ಲ. ಅದೇ ನೀವು ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ 53.56 ಅಂತ ಇತ್ತು ಅಥವಾ 53.96 ಅಂತ ಇತ್ತು. ಸೊ ಅಲ್ಲಿ ಸ್ಮಾಲ್ ಮನಿ ಲಾಸ್ ಆಗ್ತಾ ಹೋಗುತ್ತೆ. ಸೊ ನೀವು ಅದು ಇಮ್ಯಾಜಿನ್ ಮಾಡ್ಬೋದು ಅದು ಯಾವ ತರ ಇಶ್ಯೂಸ್ ಕ್ರಿಯೇಟ್ ಮಾಡ್ಬೋದು ಮನಿ ಇನ್ವಾಲ್ವ್ಡ್ ಅಪ್ಲಿಕೇಶನ್ಸ್ ಅಲ್ಲಿ. ಅಥವಾ ನೀವು ಸೈಂಟಿಫಿಕ್ ಅಪ್ಲಿಕೇಶನ್ಸ್ ತಗೊಂಡ್ರೆ ಅಲ್ಲಿ ಎಷ್ಟು ಪ್ರಿಸೈಸ್ ಆಗಿ ಡೇಟಾ ಇಂಪಾರ್ಟೆಂಟ್ ಇರುತ್ತೆ. ಸೊ ನೀವು ಡೇಟಾ ಕನ್ವರ್ಷನ್ ಮಾಡಬೇಕಾದ್ರೆ ಸೊ ಈ ಡೇಟಾ ಲಾಸಸ್ನ ನೀವು ಟೇಕ್ ಕೇರ್ ಮಾಡಬೇಕು. ಸೊ ಅಥವಾ ನೀವು ಕನ್ವರ್ಟ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಿಮಗೆ ಗಮನ ಇರಬೇಕು. ಅದೇ ತರ ನಾನು ಈ ಇಂಟ್ ನಂಬರ್ನ ನಿಮಗೆ ಹೇಗೆ ಕಾಂಪ್ಲೆಕ್ಸ್ ನಂಬರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಸೊ ಕಾಂಪ್ಲೆಕ್ಸ್ ಆಫ್, ಸೊ ನೀವು ಈ ತರ ಟೈಪ್ ಕ್ಯಾಸ್ಟಿಂಗ್ ಯೂಸ್ ಮಾಡ್ಬೋದು. ಸೊ ಕಾಂಪ್ಲೆಕ್ಸ್ ಆಫ್ ನಮ್ಮ ವೇರಿಯೇಬಲ್, ಸೊ ಆರ್ಡರ್ ಅಂಡರ್ ಸ್ಕೋರ್ ಡೈಲಿ. ಸೊ ಈಗ ಇದನ್ನ ನೀವು ರನ್ ಮಾಡಿದ್ರೆ ನಿಮ್ಗೆ ಇದು ಕಾಂಪ್ಲೆಕ್ಸ್ ನಂಬರ್ ಆಗಿ ಕನ್ವರ್ಟ್ ಆಗುತ್ತೆ. ಅಥವಾ ನೀವೇ ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ 1+678+1j ಈ ತರದ್ದು ಏನಾದ್ರು ನೀವು ಕಾಂಪ್ಲೆಕ್ಸ್ ನಂಬರ್ ಕೂಡ ಡಿಫೈನ್ ಮಾಡ್ಬೋದು. ಸೊ ಇಲ್ಲಿ ನೀವು 0j ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ತರ ನಾವು ನಂಬರ್ಸ್ ಡಿಕ್ಲೇರ್ ಮಾಡಿ ಸೊ ನಂಬರ್ ಕನ್ವರ್ಷನ್, ನಂಬರ್ ಟೈಪ್ ಕ್ಯಾಸ್ಟಿಂಗ್ ಕೂಡ ನಾವು ಮಾಡ್ತೀವಿ. ಹಾಗಾದ್ರೆ ಸ್ಟ್ರಿಂಗ್ ನಾವು ನಂಬರಿಗೆ ಕನ್ವರ್ಟ್ ಮಾಡ್ಬೋದಾ? ಸೊ ಅದನ್ನ ನಾವು ಚೆಕ್ ಮಾಡೋದು. ಸೊ ನಾನಿಲ್ಲಿ ಸ್ಟ್ರಿಂಗ್ ನ ಡಿಕ್ಲೇರ್ ಮಾಡ್ತೀನಿ. ಸೊ ಮೊದಲನೇದಾಗಿ ನಾನು ನಿಮಗೆ ಡೈರೆಕ್ಟ್ ಆಗಿ ಇದನ್ನೇ ಡಬಲ್ ಕೋಟ್ ಅಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ನೋಡಿ, ಸೊ ನಾವು ಫಸ್ಟ್ ಇದನ್ನ ಅಬ್ಸರ್ವ್ ಮಾಡ್ತಾ ಬಂದ್ರೆ ಸೊ ಏನಾಗುತ್ತೆ, ಸೊ ಇದನ್ನೆಲ್ಲ ನಾವು ಕಮೆಂಟ್ ಮಾಡೋದ. ನಾನಿಲ್ಲಿ 1.678 ಡಿಫೈನ್ ಮಾಡಿದ್ದೇನೆ. ಸೊ ಈಗ ನಾನು ತೋರಿಸ್ತೀನಿ. ಸೊ ಇದು ಸ್ಟ್ರಿಂಗ್ ಆಗಿದೆ. ಸೊ ಹಾಗಾದ್ರೆ ನಾವು ಇದನ್ನ ಹೇಗೆ ಇಂಟ್ ಕನ್ವರ್ಟ್ ಮಾಡೋದು? ನಾವು ಅದೇ ಟೈಪ್ ಕ್ಯಾಸ್ಟಿಂಗ್ ಮೆಥಡ್ ಯೂಸ್ ಮಾಡೋ ನಾವಿನ್ನ ಕನ್ವರ್ಟ್ ಮಾಡಿ ಟ್ರೈ ಮಾಡೋಣ. ಸೊ ಏನಾಗ್ತದೆ, ಇನ್ವ್ಯಾಲಿಡ್ ಲಿಟರಲ್ ಫಾರ್ ಇಂಟ್ ವಿತ್ ಬೇಸ್ 1.678. ಹಾಗಾದ್ರೆ ನಾನು ಇದೇ ನಂಬರ್ನ ಬೇರೆ ನಂಬರ್ ಡಿಕ್ಲೇರ್ ಮಾಡಿ ನಿಮ್ಗೆ ತೋರಿಸ್ತೀನಿ ಏನಾಗ್ತಿದೆ ಇಶ್ಯೂ ಅಂತ. ನಾನು ಜಸ್ಟ್ 1 ಅಂತ ಡಿಕ್ಲೇರ್ ಮಾಡ್ತೀನಿ. ಓಕೆ, ಇದನ್ನ ನಾನು ಕಮೆಂಟ್ ಮಾಡ್ತೀನಿ. ಈಗ ನೀವು ಅಬ್ಸರ್ವ್ ಮಾಡಿ. ಸೊ ಈಗ ಏನಾಗ್ತಿದೆ, ಈಸಿಯಾಗಿ ಇದು ಇಂಟೀಜರಿಗೆ ಕನ್ವರ್ಟ್ ಆಗ್ತಿದೆ. ಸೊ ಪ್ರಾಬ್ಲಮ್ ಏನಾಯ್ತು, ಸೊ 1.678 ವಿತ್ ಡೆಸಿಮಲ್ಸ್ ಇರೋದನ್ನ ನಾವು ಆಕ್ಚುಲಿ ಫ್ಲೋಟಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ. ನಾವು ಸ್ಟ್ರಿಂಗ್ ಇಂದ ಅಂದ್ರೆ ಬೇರೆದೇ ಡೇಟಾ ಟೈಪ್ ಇಂದ ನಾವು ನಂಬರ್ಸಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಸೊ ಏನ್ ಮಾಡುತ್ತೆ ಪೈಥಾನ್, ಅದು ಇಂಟೀಜರಿಗೆ ಮ್ಯಾಚ್ ಆಗುತ್ತಾ ಚೆಕ್ ಮಾಡಿ ಸಕ್ಸಸ್ಫುಲ್ ಆಗಿ ಚೇಂಜ್ ಮಾಡುತ್ತೆ. ಇಫ್ ಇನ್ ಕೇಸ್ ಅದು ಟೈಪ್ ಕ್ಯಾಸ್ಟಿಂಗ್ ಮಾಡಕ್ ಆಗ್ತಿಲ್ಲ ಅಂದ್ರೆ ನಮ್ಗೆ ಆ ತರದ್ದು ಎರರ್ ಬರುತ್ತೆ. ಸೊ ಈ ಕೇಸಲ್ಲಿ ನಾವ್ ಏನ್ ಮಾಡ್ಬೋದು, ಇದನ್ನ ಇಂಟೀಜರ್ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲ್ಲ, ನಾವ್ ಏನ್ ಮಾಡ್ಬೋದು, ಫ್ಲೋಟಿಗೆ ಕನ್ವರ್ಟ್ ಮಾಡ್ಬೋದು. ಇದನ್ನ ಡಿಕ್ಲೇರ್ ಮಾಡಿ ಸೊ ಫ್ಲೋಟಿಗೆ ನಾನು ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ಆದ್ರೆ ಬಟ್ ನೀವು ವಿತ್ ಇನ್ ನಂಬರ್ಸ್ ಅಲ್ಲಿ ಇಂಟೀಜರ್ ಇಂದ ಫ್ಲೋಟ್ ಇಂದ ಕಾಂಪ್ಲೆಕ್ಸ್ ಅದನ್ನ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ಆದ್ರೆ ನೀವು ಬೇರೆದೇ ಡೇಟಾ ಟೈಪ್ ಇಂದ ನೀವು ಕನ್ವರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಕನ್ವರ್ಷನ್ ಎರರ್ ಬರುತ್ತೆ. ಇಫ್ ಇಟ್ ಇಸ್ ಅದು ಪ್ರಾಪರ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಆಗಲ್ಲ. ಸೊ ಈ ತರ ನೀವು ಟೈಪ್ ಕ್ಯಾಸ್ಟಿಂಗ್ ಮಾಡ್ಬೇಕಾದ್ರೆ ಸೊ ಈ ತರದ ಕಾಮನ್ ಎರರ್ಸ್ ನ ನೀವು ವೆರಿಫೈ ಮಾಡಿ ಆಮೇಲೆ ನೀವು ಅದನ್ನ ಪ್ರೋಗ್ರಾಮ್ ಇನ್ಕ್ಲೂಡ್ ಮಾಡ್ಬೇಕಾಗಿ ಬರುತ್ತೆ. ಸೊ ಈ ತರ ನಾವು ನಂಬರ್ಸ್ ನ ಡಿಕ್ಲೇರ್ ಮಾಡ್ತೀವಿ ಮತ್ತು ಸ್ಟ್ರಿಂಗ್ ಇಂದ ನಂಬರ್ಸ್ ನಾವು ಕನ್ವರ್ಟ್ ಮಾಡ್ತೀವಿ. ಸೊ ಅದೇ ತರ ನಾವು ಈ ನಂಬರ್ಸ್ ಆಪರೇಟರ್ಸ್ ಮೇಲೆ ಅರ್ಥಮೆಟಿಕ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ಪ್ಲಸ್ ಅನ್ನೋ ಸಿಂಬಲ್ ಯೂಸ್ ಮಾಡಿದ್ರೆ ನಂಬರ್ಸ್ ಮೇಲೆ ಹೇಗೆ ವರ್ಕ್ ಆಗುತ್ತೆ, ಸ್ಟ್ರಿಂಗ್ಸ್ ಮೇಲೆ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಚೆಕ್ ಮಾಡೋದು. ಸೊ ಮೊದಲನೇದಾಗಿ ನಾನೊಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ತೀನಿ, a ಈಕ್ವಲ್ ಟು ಸ್ಟ್ರಿಂಗ್ ಡಿಕ್ಲೇರ್ ಮಾಡ್ತೀನಿ. ಸೊ a ಈಕ್ವಲ್ ಟು 1, b ಈಕ್ವಲ್ ಟು 2. ಓಕೆ, ನಾವು ಇದನ್ನ
ನಿಮಗೆ. ಸೊ ಪ್ರಿಂಟ್ ಆಫ್ a ಪ್ಲಸ್ ಬಿ. ಓಕೆ, ನಾ ಇದನ್ನ ರನ್ ಮಾಡ್ತಿದ್ದೇನೆ. ಸೊ ಏನಾಯ್ತು, ನಿಮ್ಮ ವೇರಿಯೇಬಲ್ ಸ್ಟ್ರಿಂಗ್ ಆಗಿರೋದ್ರಿಂದ ಈ ಡೇಟಾ ಆಕ್ಚುಲಿ ಕನ್ಕ್ಯಾಟಿನೇಟ್ ಆಗ್ತಿದೆ. ಓಕೆ, ಈ ಡೇಟಾ ಕನ್ಕ್ಯಾಟಿನೇಟ್ ಆಗ್ತಿದೆ. ಬಟ್ ಇದೇ ಡೇಟಾನ ನಾನೇನಾದ್ರೂ ಕನ್ವರ್ಟ್ ಮಾಡಿದ್ರೆ, ಅಂದ್ರೆ ನಾನು ಇಲ್ಲೇ ಟ್ರೈ ಮಾಡ್ತೀನಿ. ಸೊ a ಈಕ್ವಲ್ ಟು ಇಂಟ್ ಆಫ್ a, ಅಂದ್ರೆ ಈ ವ್ಯಾಲ್ಯೂ ನಾನು ಇಂಟ್ ಪಾಸ್ ಮಾಡಿ ಟೈಪ್ ಕ್ಯಾಸ್ಟಿಂಗ್ ಮಾಡಿ ವಾಪಸ್ a ಗೆ ರೀರೈಟ್ ಮಾಡಿದ್ರೆ, ಅದೇ ತರ b ಈಕ್ವಲ್ ಟು ಇಂಟ್ ಆಫ್ p ರೀರೈಟ್ ಮಾಡಿದ್ರೆ, ನಾನು ಈಗ ಇದನ್ನ ರನ್ ಮಾಡಿದ್ರೆ, ಇಲ್ಲೂ ಕೂಡ ನಾನು ಪ್ರಿಂಟ್ ಆಡ್ ಮಾಡ್ತೀನಿ. ನಾನು ಜಸ್ಟ್ ಒಂದು ಈಗ ನಾನು ಇದನ್ನು ಪ್ರಿಂಟ್ ಮಾಡ್ತೇನೆ. ಸೊ ನಿಮ್ಗೆ ಹೇಗೆ ವರ್ಕ್ ಆಗ್ತಿದೆ, ನಿಮ್ಮ ವೇರಿಯೇಬಲ್ ಸ್ಟ್ರಿಂಗ್ ಆದ್ರೆ ಅದು ಕನ್ಕ್ಯಾಟಿನೇಷನ್ ಆಪರೇಟರ್ ಆಗಿ ವರ್ಕ್ ಆಗ್ತಿದೆ. ಅದೇ ನಿಮ್ಮ ವೇರಿಯೇಬಲ್ ಏನಾದ್ರೂ ನಂಬರ್ ರಿಲೇಟೆಡ್ ಆದ್ರೆ ಅದು ನಿಮ್ಗೆ ಅರ್ಥಮೆಟಿಕ್ ಆಗಿ ಬಿಹೇವ್ ಆಗ್ತಿದೆ. ಸೊ ಈ ತರ ಪೈಥಾನ್ ಬೇಸ್ಡ್ ಆನ್ ಡೇಟಾ ಟೈಪ್ ಆಫ್ ಯುವರ್ ವೇರಿಯೇಬಲ್ ಪೈಥಾನ್ ಬಿಹೇವ್ ಮಾಡುತ್ತೆ. ಸೊ ಹಾಗಾದ್ರೆ ಒಂದನ್ನ ನಂಬರ್ ಇಟ್ಟು ಒಂದನ್ನ ಸ್ಟ್ರಿಂಗ್ ಇಟ್ರೆ ಹೇಗೆ ಬಿಹೇವ್ ಆಗುತ್ತೆ ಅದನ್ನ ಕೂಡ ನಾವು ಚೆಕ್ ಮಾಡೋಣ. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಕೇವಲ ಏನ್ ಮಾತ್ರ ನಾನು ಸ್ಟ್ರಿಂಗ್ ಇಂಟ್ ಕನ್ವರ್ಟ್ ಮಾಡ್ತೀನಿ. ಸೊ ಬಿ ಇನ್ನ ನಮ್ಗೆ ಸ್ಟಿಲ್ ಸ್ಟ್ರಿಂಗ್ ಆಗೇ ಇದೆ. ಸೊ ನಾವು ಈಗ ರನ್ ಮಾಡಿ ಚೆಕ್ ಮಾಡಿ. ಸೊ ಏನಾಯ್ತು, ಅನ್ಸಪೋರ್ಟೆಡ್ ಆಪರೆಂಡ್. ನೀವು ಇಂಟ್ ಮತ್ತು ಸ್ಟ್ರಿಂಗ್ ಅನ್ನು ನೀವು ಸಮ್ ಮಾಡ್ಲಿಕ್ಕೆ ಆಗಲ್ಲ. ಐದರ್ ಅದು ಎರಡು ಸ್ಟ್ರಿಂಗೇ ಆಗಿರ್ಬೇಕು ಅಥವಾ ನಿಮ್ಗೆ ಅದು ನಂಬರೇ ಆಗಿರ್ಬೇಕು. ಸೊ ಈ ತರದ್ದು, ಸೊ ನಾನು ಈ ತರದ ಇಶ್ಯೂನೆಲ್ಲ ಯಾಕೆ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂತಂದ್ರೆ, ನಿಮ್ಗೆ ಇದು ನಿಮ್ಗೆ ರನ್ ಟೈಮ್ ಮೇಲೆ ಏನಾದ್ರು ಎರರ್ಸ್ ಬರ್ಬೋದು. ಸೊ ಪೈಥಾನ್ ನಾವು ಈ ಲ್ಯಾಂಗ್ವೇಜ್ ನ ನಾವು ಕಂಪೈಲ್ ಮಾಡಲ್ಲ. ಸೊ ಪೈಥಾನ್ ಅನ್ನೋದು ಒಂದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ತರ. ಇದನ್ನ ನಾವು ಕಂಪೈಲ್ ಮಾಡಿ ಸಿಂಟ್ಯಾಕ್ಸ್ ಎಲ್ಲ ಮೊದಲೇ ಚೆಕ್ ಮಾಡಿ ಮತ್ತೆ ಅದನ್ನ ಒಂದು ಕಂಪೈಲ್ಡ್ ಬೈಟ್ ಕೋಡ್ ಆಗಿ ಕನ್ವರ್ಟ್ ಮಾಡಿ, ಸೊ ಆ ತರ ನಾವು ಜಾವಾ ತರ ಯೂಸ್ ಮಾಡಲ್ಲ. ಇಲ್ಲಿ ಏನ್ ಮಾಡ್ತೀವಿ, ನಾವು ಪೈಥಾನ್ ಪ್ರೋಗ್ರಾಮ್ ಬರಿತೀವಿ, ನಾವು ಇದನ್ನ ರನ್ ಮಾಡಿದಾಗ್ಲೇ ನಮ್ಗೆ ಸಿಂಟ್ಯಾಕ್ಸ್ ಚೆಕ್ ಆಗ್ಲಿ ಅಥವಾ ರನ್ ಟೈಮ್ ಎರರ್ಸ್ ಚೆಕ್ ಆಗ್ಲಿ ಮಾಡೋದು. ಸೊ ಅದರಿಂದ ಸೊ ನಿಮ್ಗೆ ಪ್ರೋಗ್ರಾಮ್ ಪ್ರೊಡಕ್ಷನ್ ಅಲ್ಲಿ ನಿಮ್ಮ ಸಿಸ್ಟಮ್ ಅಲ್ಲಿ ರನ್ ಮಾಡೋವರೆಗೂ ನಿಮ್ಗೆ ಇಲ್ಲಿ ಇಶ್ಯೂ ಇರ್ಬೋದು ಅಂತ ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಈ ವಿಷಯಗಳನ್ನ ನಾನು ಜಾಸ್ತಿ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಸೊ ನೀವು ಟೈಪ್ ಕ್ಯಾಸ್ಟಿಂಗ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ನೀವು ಟೇಕ್ ಕೇರ್ ಮಾಡ್ಬೇಕಾಗಿ ಬರುತ್ತೆ. ಸೊ ಈಗ ನಾವು ಪೈಥಾನ್ ಅಲ್ಲಿ ನಾವು ನಂಬರ್ ವೇರಿಯೇಬಲ್ಸ್ ನಾವು ಡಿಕ್ಲೇರ್ ಮಾಡ್ತೀವಿ, ಮತ್ತು ನೆಕ್ಸ್ಟ್ ಆಪರೇಟರ್ಸ್ ಬಂದಾಗ ನಾವು ಬೇರೆ ಮ್ಯಾಥಮೆಟಿಕಲ್ ಆಪರೇಟರ್ಸ್ ನ ಹೇಗೆ ಯೂಸ್ ಮಾಡ್ತೀವಿ ನಂಬರ್ ಜೊತೆ, ಹೇಗೆ ಕಂಪ್ಯಾರಿಸನ್ಸ್ ಮಾಡ್ತೀವಿ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ.